ಇವತ್ತು ನಮ್ಮನೆ ತೋಟದಲ್ಲಿ ಯಾವ್ಯಾವ ಹಣ್ಣುಗಳು ಮತ್ತು ಗಿಡಗಳು ಎಲ್ಲ ಹೇಗೆ ಬೆಳೆದಿದ್ದಾವೆ ಅಂತ ನೋಡ್ಕೊಳ್ಳೋಣ. ಈ ಸತಿ ಮಳೆ ತುಂಬ ಕಮ್ಮಿ ಇದೆ, ಆದರೂ ಸ್ವಲ್ಪ ಅಷ್ಟು ನಾನು ಗಿಡ ಬೆಳೆಸಿದ್ದೀನಿ ನೋಡೋಣ. ಮೊದಲನೇದಾಗಿ ನಾನಲ್ಲಿ ಕರ್ಬೂಜ ಗಿಡ ಹಾಕಿದ್ದೀನಿ, ಮನೆ ಹತ್ರನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಿಟ್ಟಿದೆ. ಸುಮಾರು ಹೂವು ಆಗಿದೆ, ಸ್ವಲ್ಪ ಕಾಯಾಗಿ ಒಂದೇ ಒಂದು ಹಣ್ಣಾಗಿ ಒಂದೆರಡು ಪೀಚ್ ಆಗಿದ್ದಾವೆ. ಮನೆ ಮುಂದೆನೇ ಒಂದೆರಡು ದಾಸವಾಳ ಗಿಡ ಹಾಕಿದ್ದೀನಿ. ಇದು ಪಿಂಕ್ ಕಲರು, ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಡೈಲಿ ಹೂವು ಬಿಡೋದ್ರಿಂದ ತುಂಬ ಚೆನ್ನಾಗಿದೆ. ಮನೆ ಮುಂದೆನೇ ಸ್ವಲ್ಪ ಜಾಗ ಇರೋದ್ರಿಂದ ನಾನೆಲ್ಲ ಆಗಲೇ ಬಳ್ಳಿಗಳು, ಕೆಲವೊಂದು ಬೆಂಡೆಕಾಯಿ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಮನೆಗೆ ಯೂಸ್ ಆಗುವಷ್ಟು ಒಂದೂವರೆ kg ಅಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರೋ ತಳಿ, ಯಾವ ತಳಿಗಿಂತ ಗೊತ್ತಿಲ್ಲ, ನಾನು GKVKಯಿಂದ ತಂದಿದ್ದನ್ನು. ಹಾಗೆ ಬದನೆಕಾಯಿ ಗಿಡ ಕೂಡ ಒಂದು 3-4 ಬದನೆಕಾಯಿ ಗಿಡ ಹಾಕಿದ್ದೀನಿ. ಒಂದು ಪರ್ಪಲ್ಲು, 2 ವೈಟ್ದು. ಈಗ ಒಂದು ಗುಡ್ ಬದನೆಕಾಯಿ ಕೂಡ ಹಾಕಿದ್ದೀನಿ. ಇಲ್ಲಿ ಸಣ್ಣದಾಗಿರೋ ಅಂಥದ್ದು ಇದು ಕೂಡ ಕರ್ಬೂಜ ಗಿಡ, ತುಂಬ ಹೂವು ಆಗಿದೆ, ನೋಡಬೇಕು ಹೇಗೆ ಬಿಡುತ್ತೋ ಅಂತ. ಇದು ಪಿಂಕ್ ಕಲರ್ ಗಣಗ್ಲ ಹೂವು, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಗಣೇಶನಿಗೆ ತುಂಬ ಇಷ್ಟವಾದ ಗಿಡ. ಇಲ್ಲಿ ಬಿಳಿ ಬದನೆ ಅಂತ ಹೇಳಿದ್ನಲ್ಲ, ಬಿಳಿ ಬದನೆ ಕೂಡ ಹಾಕಿದ್ದೀನಿ. ಇದು ಸುಮಾರಷ್ಟು ನಾನಿಲ್ಲಿ ಗಿಡಗಳು ಹಾಕಿದ್ದೀನಿ. ಇದು ಅಥವಾ ನೆಲ್ಲವರೆ ಅಂತಾರಲ್ಲ ಅದು. ಇಲ್ಲಿ ಸಣ್ಣದಾಗಿ ನಾನಿಲ್ಲಿ ಆಗಲೇ ಹೇಳಿದ್ನಲ್ಲ ಆಗಲು ಬಳ್ಳಿನ ಹಚ್ತಿದ್ದೀನಿ. ಇದು ನಾಟಿ ಗಿಡ ಆಗಿರೋದ್ರಿಂದ ಸಣ್ಣ ಸಣ್ಣ ಕಾಯಿ ಬಿಟ್ಟಿದೆ, ಸುಮಾರು ಕಾಯಿ ಬಿಟ್ಟಿದೆ. ಒಂದು ಅರ್ಧ kg ಅಷ್ಟು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ದಿನಕ್ಕೊಂದು 3-4 ಅಷ್ಟಾದರೂ ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾದ ಟೇಸ್ಟ್ ಆಗಿರುತ್ತೆ. ಡಯಾಬಿಟಿಕ್ಸ್ ಪೇಷಂಟ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಕಾಯಿ ನಾಟಿ ಕಾಯಿ ಅಂತಾರೆ. ಹಳ್ಳಿ ಕಡೆ ಇದು ಗುಂಡು ಹಾಗಲಕಾಯಿ ಅಂತ ಕೂಡ ಕರೀತಾರೆ. ಈಗ ಇದೆಲ್ಲ ಅಪರೂಪ ಆಗಿ ಸಿಕ್ಕಿರೋದು. ಇಲ್ಲಿ ಬಾಳೆ ಗಿಡ ಹಾಕಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಂದು ನುಗ್ಗೆ ಗಿಡ ಕೂಡ ಹಾಕಿದ್ದೀನಿ, ಅದು ನಿಮಗೆ ಕಾಣ್ತಾ ಇಲ್ಲ, ಅದು ಕೂಡ ಅಲ್ಲೇ ಹಾಕಿದ್ದೀನಿ. ಎಲ್ಲ ಸಲಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಅಂದರೆ ಜೊತೆಗೆ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಆಗಲು ಬಳ್ಳಿಗಳು ಕೂಡ ಮಾತ್ರ ತುಂಬ ಚೆನ್ನಾಗಾಗಿವೆ. ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಒಂದು ಮೂರಲ್ಲೇ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ. ಇಲ್ಲಿ ನೋಡ್ತಿದ್ರೆ ಕರಿಬೇವಿನ ಗಿಡನೂ ಹಾಕಿದ್ದೀನಿ ಜೊತೆಗೆ. ಆಲ್ ಸ್ಪೈಸಸ್ ಗಿಡ ನೀವು ನೋಡಿರ್ತೀರ ನನ್ನ ವಿಡಿಯೋದಲ್ಲಿ. ನಾನಿಲ್ಲಿ ಮೆಣಸಿನ ಗಿಡ ಒಂದು 4-5 ಹಾಕಿದೆ. ಅದು ತುಂಬ ಕಾಯಿ ಬಿಟ್ಬಿಟ್ಟಿದೆ. ನೋಡ್ತಿರಲ್ಲ, ಕೆಳಗಡೆ ಒಂದು ಸ್ಟೆಮ್ ಬಿದ್ದೋಗಿದೆ. ಆದರೂ ಕೂಡ ಅದ್ರ ಜೊತೆಗೇ ಹಸಿಮೆಣ್ಸಿನ್ಕಾಯಿ ತುಂಬ ಆಗಿದೆ. ಒಂದು 1/4 kg ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಕೂಡ ಬಿಟ್ಟಿದೆ. 1-2 ಟೊಮೊಟೊ ಗಿಡ ಕೂಡ ಹಾಕ್ಕೊಂಡಿದ್ದೀನಿ. ಮನೆಗೆ ಏನೇನು ಬೇಕೋ ಡೈಲಿ ಯೂಸ್ ತರಕಾರಿಗಳು ಆಲ್ಮೋಸ್ಟ್ ಒಂದು 50% ಅಷ್ಟು ಸಿಗೋವಷ್ಟು ಕೂಡ ಮನೆಯಲ್ಲೇ ಬೆಳ್ಕೊಳ್ಬೋದು. ನೋಡ್ತಿದ್ರಲ್ಲ, ವೇಸ್ಟ್ ನೀರು ಕೂಡ ನಾನು ಬೆಳೀತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಟೊಮೊಟೊ ಹಣ್ಣು ಕೂಡ ತುಂಬ ಚೆನ್ನಾಗಿ ಆಗಿವೆ. ಹಾಗಲಕಾಯಿ, ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಾಗಿವೆ. ನೋಡ್ತಿದ್ರಲ್ಲ, ಗಿಡದಲ್ಲೇ ಹಣ್ಣಾಗ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಪಪ್ಪಾಯ ಗಿಡ ಒಂದು 2-3 ಹಾಕಿದ್ದೀನಿ, ಈಗ ಗಿಡ ಆಗಿದೆ. ಇದು ನೆಲ್ಲವರೆ ಗಿಡ, ಇದು ಆಗಲು ಬಳ್ಳಿ ಜೊತೆಗೆ ಅಂಟಿಸಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ತುಪ್ಪಿರೆ ಗಿಡ ಕೂಡ ನಾನು ಅಂಟಿಸಿದ್ದೀನಿ. ಇದು ಮನೆ ಮೇಲ್ಗಡೆ ಹೋಗಲಿ ಅಂತ ಸೈಡಲ್ಲಿ ಹಾಕ್ಕೊಂಡಿರೋದ್ರಿಂದ ಏಣಿಗೆ ಅಂಟಿಸಿದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ನೆಲ್ಲವರೆ ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಒಂದ್ಸಲಿಗೆ ಸಾಂಬಾರ್ಗೆ ಆಗುವಷ್ಟು ಸಿಗುತ್ತೆ, ಅಂದರೆ ಬಸ್ಸಾರಿಗೆಲ್ಲ ಆಗಲ್ಲ, ಸ್ವಲ್ಪ ಬೇಳೆ ಸಾರು ಕೂಡ ಆಗುತ್ತೆ. ನಾನಿಲ್ಲಿ ಹಾರ್ವೆಸ್ಟ್ ಮಾಡಿದ್ದೀನಿ ಇದನ್ನು. ಇದು ಸಿಪ್ಪೆಕಾಯಿ ಗಿಡ, ಇದನ್ನು GKVK ತಂದಿದ್ದು. ಒಂದು 4-5 ಪೀಚ್ ಆಗಿದ್ವು, ಒಂದು ಮಾತ್ರ ದಪ್ಪಕ್ಕಾಗಿದೆ. ಇಲ್ಲೊಂದು ಬೆಂಡೆ ಗಿಡ ಮತ್ತು ಹಾಗಲ ಗಿಡ ಹಾಕಿದ್ದೀನಿ. ಇದು ವಾಟರ್ ಆ್ಯಪಲ್ಲು ಪಿಂಕಿಶ್ ಬರುತ್ತೆ. ಇದು GKVK ತಂದು ಹಾಕಿದ್ದು. ಈಗ ತುಂಬ ಗ್ರೀನರಿಯಾಗಿ ಮತ್ತು ಚಿಗುರುತ್ತಾ ಇದೆ. ತುಂಬ ಖುಷಿ ಆಯಿತು ಅದು ನೋಡಿ. ಇದು ಕರ್ಬೂಜ ಗಿಡನೇ. ಕರ್ಬೂಜ ಹಣ್ಣು ಕೂಡ ಒಂದೊಂದು ಪೀಚ್ ಆಗಿದೆ. ಇದು ಮನೆ ಹಿಂದೆ ಹಾಕಿರೋದು. ಸ್ವಲ್ಪ ನಾನಿಲ್ಲಿ ದಂಟಿನ ಸೊಪ್ಪು ಹಾಕಿದೆ, ಅದು ಕೂಡ ಅಲ್ಲಲ್ಲಿದೆ. ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅದು. ಇದು ನೋಡ್ತಿದ್ರಲ್ಲ, ಇದು ಕರ್ಬೂಜ ಹಣ್ಣು ಗಿಡನೇ. ಆಗಲೇ ಒಂದು ಆ ಕಡೆ ದಪ್ಪ ಆಗಿದೆ ಮತ್ತು ಹಣ್ಣಾಗಿದೆ. ಇದು ಇನ್ನೂ ಹಣ್ಣಾಗಿಲ್ಲ, ಅಲ್ಲೇ ಇದೆ. ಇದು ಕಾಯಿ ಇನ್ನೊಂದು ಒಂದು ವೀಕ್, 1-2 ವೀಕ್ ಹೋದರೆ ಹಣ್ಣಾಗುತ್ತೆ. ಬೀಜಗಳಂತೂ ತುಂಬ ಆಗಿದ್ದಾವೆ. ಬೆಂಡೆಕಾಯಿ ಬೀಜ ಕೂಡ ಅಲ್ಲಲ್ಲಿ ಒಂದೊಂದು ಹಾಕಿದ್ದೀನಿ. ನೋಡ್ತಿದ್ರಲ್ಲ, ಕರ್ಬೂಜ ಹಣ್ಣು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟೊಂದು ಪೀಚ್ ಆಗಿದ್ದಾವೆ. ನೋಡಬೇಕು ಎಷ್ಟು ಸಿಗುತ್ತೋ ಅಂತ. ಅವಂತೂ ತುಂಬ ಇಷ್ಟ ಆಗಿ ಬೇಸಿಗೆಗಾಲಲ್ಲಿ ಬರಬೇಕಾಯಿತು, ಆದರೆ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಇದ್ದಾವೆ. ಇಲ್ಲಿ ಬೆಂಡೆಕಾಯಿ ಬೀಜ ಕೂಡ ಬೀಜ ಆಗಿದ್ದಾವೆ. ಇವು ಕೂಡ ನಾವು ಯೂಸ್ ಮಾಡ್ಕೋಬೋದು. ಇದರಿಂದನೇ ಎಷ್ಟೊಂದು ಬೀಜನೂ ನಾವು ಹಾರ್ವೆಸ್ಟ್ ಮಾಡಿ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ. ಇದು ಬೆಂಡೆಕಾಯಿ ಬಲ್ತೋದ್ಮೇಲೆ ಈ ಥರ ಆದರೆ ಬೆಂಡೆಕಾಯಿ ಬೀಜ ಆಗುತ್ತೆ. ನಾನು ಇದರಿಂದನೇ ಬೀಜಗಳು ಮತ್ತೆ ಹಾಕಿ ಇದು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟೊಂದಾಗಿದೆ.
ಒಂದು ಬೆಂಡೆಕಾಯಿ ಬೀಜದಿಂದನೇ ಎಷ್ಟೊಂದಾಗಿದೆ. ಇಲ್ಲಿ ತೊಗರಿಕಾಯಿ ಕೂಡ ನಾನು ಹಾಕಿದ್ದೀನಿ. ಅಲ್ಲೊಂದು ಇಲ್ಲೊಂದು ತೊಗರಿಕಾಯಿ ಗಿಡ ಕೂಡ ಹಾಕಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಕುಂಬಳ ಬೀಜ ಒಂದು 10 ಹಾಕಿದೆ. ಅದು ಕೂಡ ಸೊಪ್ಪಿಗೋಸ್ಕರ ಹಾಕಿದ್ದೀನಿ, ಕಾಯಿಗೋಸ್ಕರ ನೋಡಬೇಕು. ಸೊಪ್ಪಂತೂ ಯಾವಾಗಲೂ ಸಿಗಲಿ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಬೀಜ ಮತ್ತು ಕುಂಬಳ ಬೀಜ ಕೂಡ ಹಾಕಿದ್ದೀನಿ. ಅಲ್ಲಲ್ಲಿ ಅವರೆ ಬೀಜ ಮತ್ತು ತೊಗರಿ ಬೀಜ, ಹಸುಂಡೆ ಬೀಜ ಕೂಡ ಹಾಕಿದ್ದೀನಿ. ಕಲ್ಲೆಲೆ ಬಂದಿದೆ, ಜಲ್ಲಿ ಕಲ್ಲೆಲೆ ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ಮಗ ಹಾಕಿರೋ ಅಂಥ ಪಾಟಲ್ಲಿ ಮೆಂತ್ಯ ಸೊಪ್ಪು ಬೆಳೆಸ್ಕೊಂಡಿದ್ದಾನೆ. ಇದೇನು ಗಿಡನೋ ಗೊತ್ತಿಲ್ಲ. ನಾನು ಇದಕ್ಕೆ ಇಷ್ಟು ಗಿಡಗಳೆಲ್ಲ ಇಷ್ಟೊಂದು ಚೆನ್ನಾಗಿ ಬರಬೇಕು ಅಂದರೆ ನಾನೇನು ಮಾಡ್ತೀನಿ, ಹಸಿ ತರಕಾರಿಗಳ್ನೆಲ್ಲ ನಾನು ಯಾವತ್ತೂ ಬಿಸಾಕಲ್ಲ. ಎಲ್ಲನೂ ಒಂದು ಬೌಲಲ್ಲಿ ಅಂದರೆ ಪ್ಲಾಸ್ಟಿಕ್ದು ನೀರಿನ ಕ್ಯಾನಲ್ಲಿ ಸ್ಟೋರ್ ಮಾಡ್ತಿರ್ತೀನಿ. ತರಕಾರಿಗಳು ಎಲ್ಲ ಹಸಿ ತರಕಾರಿ ಜೊತೆಗೆ ನೀರು, ಅಕ್ಕಿ ತೊಳೆದಿದ್ದ ನೀರಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅದರಲ್ಲಿ ಕೂಡ ಎಷ್ಟೊಂದು ವಿಟಮಿನ್ಸ್ ಇರುತ್ತೆ, ಗಿಡಕ್ಕಾಗುವಷ್ಟು ವಿಟಮಿನ್ಸ್ ಸಿಗುತ್ತೆ. ಆದ್ದರಿಂದ ನಾನೆಲ್ಲ ಸ್ಟೋರ್ ಮಾಡಿ 1 ವೀಕು ಫುಲ್ಲು ಎತ್ತಿಟ್ಬಿಡ್ತೀನಿ. ಈ ಥರ ಎತ್ತಿಟ್ಬಿಟ್ರೆ ಅದೆಲ್ಲ ಕೊಳ್ತು ಈ ಥರ ರಸ ಬಿಟ್ಕೊಳ್ಳುತ್ತೆ. ಸ್ವಲ್ಪ ನೀರು ಹಾಕಿದ್ರೂ ಸಾಕು. ನೋಡ್ತಿದ್ದೀರಲ್ಲ, ಈ ಥರ ಒಂದು ಕ್ಯಾನಲ್ಲಿ ಫುಲ್ಲು, ಈ ದೊಡ್ಡ ಕ್ಯಾನಲ್ಲಿ ನಾನು ಇದನ್ನೆಲ್ಲ ಸ್ಟೋರ್ ಮಾಡಿ 1 ವಾರ ಎತ್ತಿಟ್ಬಿಡ್ತೀನಿ. ಈ ಥರ ಹಸಿ ತರಕಾರಿಗಳು, ನಿಂಬೆಹಣ್ಣು ಸಿಪ್ಪೆ, ಈರುಳ್ಳಿ ಸಿಪ್ಪೆ ಮತ್ತು ಜೋಳದ ಇದೆಲ್ಲ ಹಾಕಿದ್ದೀನಿ. ಹಸಿ ಏನೇನು ಸಿಗುತ್ತೆ ಮನೆ ವೇಸ್ಟೇಜ್ ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಯಾವಾಗಲೂ ಗಿಡಗಳಿಗೆ ಹಾಕ್ತಾ ಇರ್ತೀನಿ. ಆದ್ದರಿಂದ ಇಷ್ಟು ಚೆನ್ನಾಗಿ ನನಗೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಒಂದು 3 ಮಂತ್ಸಲ್ಲಿ ಇಷ್ಟೊಂದು ಗಿಡ ಬೆಳಿಬೇಕು ಅಂದರೆ ಇದಕ್ಕೆಲ್ಲ ಪೋಷಕಾಂಶ ಬೇಕು. ಆದ್ದರಿಂದ ಮನೆಯಲ್ಲೇ ಈ ಥರ ಯುಟಿಲೈಸ್ ಮಾಡಿಕೊಂಡ್ರೆ ತರಕಾರಿ ಸಿಪ್ಪೆನೂ ಕೂಡ ಯೂಸ್ ಆಗುತ್ತೆ ಮತ್ತು ಗಿಡಗಳಿಗೂ ಒಳ್ಳೆ ಪೋಷಕಾಂಶ ಸಿಗುತ್ತೆ. ನಾನಿಲ್ಲಿ ಇದು ಜೀಕವಿಕೆಯಿಂದನೇ ತಂದು ಹಾಕಿದ್ದು ಒಂದು ತೆಂಗಿನ ಗಿಡ. ಅದು ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ನೋಡ್ತಿದ್ದೀರಾ, ನಾನು ಒಂದು 15 ಡೇಸ್ಗೆ ಅಥವಾ ಒಂದು 8 ದಿವಸಕ್ಕೊಂದ್ಸಲಿ ನಾನು ಈ ಥರ ಫರ್ಟಿಲೈಸರ್ನ ಹಾಕ್ತಾ ಇರ್ತೀನಿ. ಇದೇ ಗೊಬ್ಬರ ನನ್ನ ಗೊಬ್ಬರ ಎಲ್ಲೂ ಸಾಮಾನ್ಯವಾಗಿ ಸಿಗಲ್ಲ. ಆದ್ದರಿಂದ ನಾನು ಇದನ್ನೇ ಮನೇಲೇ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಕೋತಾ ಇದ್ದೀನಿ. ಇದು ತುಂಬ ವರ್ಕ್ ಆಗಿದೆ. ಕಾಯಿಗಳು ಮಾತ್ರ ತುಂಬ ಚೆನ್ನಾಗಿ ಕಚ್ತವೆ. ಅಂದರೆ ಯಾವ್ಯಾವ ಹೂವು ಆಗಿರುತ್ತೋ ಅವೆಲ್ಲ ಕಾಯಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಮಿಕ್ಕಿದಂಥದ್ದು ನಾನು ತೆಂಗಿನ ಗಿಡ ಅಥವಾ ಬಾಳೆ ಗಿಡಕ್ಕೆ ಕೆಳಗಡೆ ಮಣ್ಣು ಹಾಕಿ ತೆಗ್ದು ಹಾಕ್ಬಿಟ್ರೆ ಅದು ಕೂಡ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಮೇಲ್ಗಡೆ ಮಣ್ಣು ಹಾಕ್ಬಿಟ್ರೆ ಸ್ಮೆಲ್ ಕೂಡ ಇರಲ್ಲ, ಸ್ವಲ್ಪ ಸ್ಮೆಲ್ ಇರುತ್ತೆ. ಇಲ್ಲಿ ಶುಂಠಿ ಗಿಡ ಕೂಡ ಹಾಕಿದ್ದೀನಿ. ಅದು ಸಂದಿಲ್ ಬೆಳೆದ್ಬಿಟ್ಟಿದೆ. ನೋಡ್ತಿರಲ್ಲ, ಅದು ಕೂಡ ತುಂಬ ಚೆನ್ನಾಗಿದೆ. ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಗಿಡ ಬೆಳಿಬೇಕು ಅಂದರೆ ಇದೇ ಕಾರಣ. ಅದರಿಂದ ನೋಡಿ ಬಳ್ಳಿಗಳೆಲ್ಲ ತುಂಬ ಚೆನ್ನಾಗಿ ಬಂದಿವೆ. ಸಗಣಿ ಇದು ಸಗಣಿ ಕೂಡ ಹಾಕ್ತೀನಿ. ಡೈರೆಕ್ಟಾಗಿ ಸಗಣಿ ಹಾಕಬಾರ್ದು. ಆದರೆ ನನ್ನ ಮಗ ಹಾಕಿ ಅಂತ ಹೆಂಗೆ ಹಾಕೋದು ಅಂತ ಹೇಳಿರೋದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೋಡ್ತಿದ್ರಲ್ಲ, ಸಗಣಿದು ನಾಟಿ ಸಗಣಿ ಸಿಕ್ಕಿತ್ತು. ಸ್ವಲ್ಪ ಸಗಣಿ ಕೂಡ ನಾನು ಅಲ್ಲಲ್ಲಿ ಗಿಡಗಳಿಗೆ ಎಲ್ಲನೂ ಹಾಕಿ ಇದು ಮಾಡ್ತಾಯಿದ್ದೀನಿ. ಗಿಡ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ತುಪ್ಪಿರೋ ಗಿಡ ಮತ್ತು ಹೀರೆ ಗಿಡ ಕೂಡ ತುಂಬ ಚೆನ್ನಾಗಿ ಬಳ್ಳಿ ಹಬ್ಬಿದೆ. ನೋಡೋಣ ಎಷ್ಟು ಕಾಯಿ ಬಿಡುತ್ತೆ ಅಂತ. ಮಲ್ಲಿಗೆ ಬಳ್ಳಿ ಕೂಡ ಚೆನ್ನಾಗಿ, ಸೂಜಿ ಮಲ್ಲಿಗೆ ಬಳ್ಳಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮಲ್ಲಿಗೆ ಹೂವು ಕೂಡ ಹೋದ ತಿಂಗಳಿಗಿಂತ ಈ ತಿಂಗಳಲ್ಲಿ ತುಂಬ ಚೆನ್ನಾಗಿ ಹೂವು ಕಚ್ಚಿ ಅರಳ್ತಾ ಇದೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನಾನು ನಾಟಿ ಎಲ್ಲಿ ಸಿಗುತ್ತೋ ಅದನ್ನು, ಇಲ್ಲಿ ನಾಟಿ ಹಸನೇ ಸಿಗೋದ್ರಿಂದ ನನಗೆ ಒಂದು ಉಪಯೋಗ ಆಗಿದೆ. ನೋಡ್ತಿದ್ರಲ್ಲ, ಹಾಗಲಬಳ್ಳಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಹಾಗಲಕಾಯಿ ಕೂಡ ಹೇಳಿದ್ನಲ್ಲ, 1 kg ಅಷ್ಟು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡ್ತಿದ್ರಲ್ಲ, ತುಂಬ ನೀಟಾಗಿ ಬಂದಿದೆ. ಈ ಪೋಷಕಾಂಶಗಳನ್ನ ನಾವು ಯಾವಾಗ ಬೇಕಾದ್ರೂ ಕೂಡ ಹಾಕ್ಕೊಳ್ಬೋದು. ಆಚೆ ತಿನ್ನೋ ತರಕಾರಿಗೂ ಈ ತರಕಾರಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಆಚೆಗಡೆ ತುಂಬ ಕೆಮಿಕಲ್ ಉಪಯೋಗಿಸಿರ್ತಾರೆ, ಬೇಗ ಬೆಳಿಬೇಕು ಅಂತ ಹಾಕಿರ್ತಾರೆ. ಆದರೆ ನಾವೇ ಬೆಳೆದು ತಿನ್ನೋದ್ರಿಂದ ಖುಷಿ ಕೂಡ ಇರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆ ಬೆನಿಫಿಟ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಹಾಗಲಕಾಯಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನಾಟಿ ಹಾಗಲಕಾಯಿ ಆಗಿರೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ. ನೋಡ್ತಿದ್ದೀರಲ್ಲ, ನಾನು ಒಂದ್ಸಲಿ ಹಾರ್ವೆಸ್ಟ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ನೋಡ್ತಿದ್ರಲ್ಲ, ಎಲ್ಲ ಬಳ್ಳಿಲೂ ಅಷ್ಟೇ ನೋಡಿ, ಸ್ಟೆಮ್ ಕಿತ್ತಿದ್ರು ಕೂಡ ಎಷ್ಟು ಚೆನ್ನಾಗಿ ಇದ್ರೊಳಗೂ ಏನು ಮೆಣಸಿನ ಗಿಡದಲ್ಲಿ ಕೂಡ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿದೆ. ಒಂದೊಂದು ಎಲೆಗೂ ಕೂಡ ಒಂದೊಂದು ಮೆಣಸಿನ್ಕಾಯಿ ಆಗಿದೆ. ಯಾಕಂದರೆ ನಾನು ಯಾವಾಗಲೂ ಈ ಥರ ಫರ್ಟಿಲೈಸರ್ ಕೂಡ ಬಳಸ್ತಾ ಇರ್ತೀನಿ. ನೀವು ಈ ವಿಧಾನದಲ್ಲೇ ಬೆಳಿಬೋದು. ನೋಡ್ತಿದ್ರಲ್ಲ, ಇದು ಕೂಡ ತುಂಬ ಚಿಗುರಾಗಿ ಆಲ್ ಸ್ಪೈಸಸ್ ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕೆಳಗಡೆ ಕೂಡ ನಾನು ಯಾವಾಗ್ಲೂ ಸಿಪ್ಪೆಗಳು, ಒಣಗಿರೋ ಸಿಪ್ಪೆಗಳು ಯಾವಾಗಲೂ ಹಾಕಿರ್ತೀನಿ. ಯಾಕಂದರೆ ತೇವಾಂಶ ಕೆಳಗಡೆ ಬುಡದ ಕೆಳಗಡೆ ಇರೋದ್ರಿಂದ ಬೇಗ ಬಿಸಿಲು ಬಿದ್ದರೂ ಕೂಡ ಕೆಳಗಡೆ
ಗಿಡಗಳಿಗೆ ಬಿಡಲಿ, ಭೂಮಿಗೆ ಬೇರಿಗೆ ಬಿದ್ದಾಗ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಕೆಳಗಡೆ ತೆಂಗಿನ ಸಿಪ್ಪೆಗಳು ಮತ್ತು ಸಣ್ಣ ಸಣ್ಣ ಗಿಡಗಳ್ದು ವೇಸ್ಟೇಜ್ನೆಲ್ಲ ಹಸಿ ಅಥವಾ ಒಣಗಿರೋದೆಲ್ಲ ನಾನು ಕೆಳಗಡೆ ಹಾಕಿರ್ತೀನಿ. ಆದ್ದರಿಂದನೇ ಇಷ್ಟು ಚೆನ್ನಾಗಿ ಕಾಯಿಗಳು ಮತ್ತು ಇವೆಲ್ಲ ಗಿಡಗಳೆಲ್ಲ ಚಿಗುರುತ್ತಾ ಬರ್ತಿದೆ. ಇದೊಂದು 1 ಇಯರ್ ತಗೊಳ್ಳುತ್ತೆ. ವಾಟರ್ ಆ್ಯಪಲ್ಲು ನೋಡಬೇಕು ಹೇಗೆ ಬರುತ್ತೆ. ಪಿಂಕಿಶ್ ತೊಗೊಂಡಿದ್ದೀನಿ ನಾನು, ತುಂಬ ಚೆನ್ನಾಗಿದ್ದರೆ. ಇದ್ರ ಜೊತೆಯಲ್ಲೇ ಒಂದು ಬೇವಿನ ಗಿಡ ಕೂಡ ಚಿಗುರಿದೆ. ಅದೇ ನಾನೇ ಇದು ಹಾಕಿದ್ದಲ್ಲ, ಅದೇ ಬಂದಿದೆ ಭೂಮಿಯಿಂದ. ಇಲ್ಲಿ ನಾನು ಪಾಟಾಗಿ ಇದನ್ನು ಸೆಪ್ರೇಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಇಲ್ಲಿ ಸೊಪ್ಪು ಚೆಲ್ಕೊಳ್ಳೋಣ ಅಂತ. ಪಾಲಕು ಮತ್ತು ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಅಂತಾರಲ್ಲ, ಅದನ್ನು ತಗೊಂಡು ಚೆಲ್ಲೋಣ ಅಂತ ಬೀಜ ತಂದಿದ್ದೀನಿ. ಇದಕ್ಕೆ ನಾನಿಲ್ಲಿ ಚೆನ್ನಾಗಿ ಮಣ್ಣೆಲ್ಲ ಚೆನ್ನಾಗಿ ಕೆತ್ತಿ ಹದ ಮಾಡಿಕೊಂಡು ಕೆಂಪು ಮಣ್ಣನ್ನು ಕೆಳಗಡೆ ಹಾಕಿ ಅದ್ರ ಮೇಲ್ಗಡೆ ನಾನಿಲ್ಲಿ ನಾಟಿ ಗೊಬ್ಬರ, ಹಸಿನ ಗೊಬ್ಬರನ ಮೇಲ್ಗಡೆ ಹಾಕಿದ್ದೀನಿ. ಸುತ್ತು ನಾನು ಟೈಲ್ ಪೀಸ್ಗಳ್ನ ಖಾಲಿ ಬಿದ್ದಿದ್ವು ಅಂತ ಸುತ್ತೂ ಹಾಕಿದ್ದೀನಿ. ಸೊಪ್ಪು ಹೇಗೆ ಬಂತು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.